ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಮಿಷಿನ್ ವರ್ಕ್ ಡಿಸೈನು ನಾನು ಯಾವ ಥರ ಮಾಡೋದು ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇದು ಬ್ಲೌಸ್ ಪೀಸ್ ಬಂದು ಬ್ಲೂ ಕಲರು, ಸ್ಯಾರಿ ಬಂದು ಲೈಟು ರಾಮ ಗ್ರೀನ್ ಕಲರು. ಇವರು ಕಸ್ಟಮರ್ ಅಲ್ಲ, ಟೈಲರ್ ಇವರು. ಆದರೆ ಮನೇಲೇ ಸ್ಟಿಚ್ ಮಾಡ್ತಾರೆ ಇವರು. ಅವರು ನನಗೆ ಒಂದು ಬ್ಲೌಸ್ ವರ್ಕ್ ಮಾಡಿಕೊಡಿ ಅಂತ ಹೇಳಿದರು. ಆಲ್ರೆಡಿ ನಾನು ಅವರಿಗೆ ಫಸ್ಟೇ ಒಂದು ಬ್ಲೌಸ್ ವರ್ಕ್ ಮಾಡಿ ಕೊಟ್ಟಿದ್ದೆ. ಈಗ ತಿರ್ಗಾ ಇನ್ನೂ ಒಂದು ತೊಗೊಂಡು ಬಂದಿದ್ದಾರೆ ಇವರು. ನೋಡಿ, ನಾನು ಬ್ಲೌಸ್ ಪೀಸ್ ಇಟ್ಕೊಂಡು ಫ್ರಂಟ್ ನೆಕ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಅರ್ಧ ಇಂಚು ಗ್ಯಾಪ್ ಬಿಟ್ಟು, ಶೋಲ್ಡರ್ ಅಟ್ಯಾಚ್ ಆಗುತ್ತಲ್ವ, ಗ್ಯಾಪ್ ಬಿಟ್ಟು ಮಿಕ್ಕಿದ್ದನ್ನು ರೌಂಡಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು. ತುಂಬ ಈಸಿಯಾಗಿ ಫ್ರಂಟ್ ನೆಕ್ಕನ್ನ ಮಾರ್ಕ್ ಮಾಡ್ಕೊಳ್ಬೋದು ಈ ಥರನೇ. ನಾನು ನೋಡಿ ಇದಕ್ಕೆ 3 ಥ್ರೆಡ್ ತೊಗೊಂಡಿದ್ದೀನಿ ನಾನು. ಇದಕ್ಕೆ ಗೋಲ್ಡ್ ಕಲರು ಜರಿ ಥ್ರೆಡ್ಡು, ಡಾರ್ಕು ಗ್ರೀನ್ ಕಲರು ಪಾಚಿ ಗ್ರೀನ್ ಕಲರು ಸಿಲ್ಕ್ ಥ್ರೆಡ್ಡು, ಮತ್ತು ಲೈಟು ರಾಮ ಗ್ರೀನ್ ಕಲರು ಸ್ಯಾರಿ ಕಲರ್ ಥ್ರೆಡ್ಡು. ಅಂದರೆ ಇದು ಕಲಂಕಾರಿ ಸ್ಯಾರಿ ಆಗಿರುತ್ತೆ. ಇವಾಗ ಆಫ್ ಆ್ಯಂಡ್ ಆಫ್ ಬರುತ್ತಲ್ಲ ಸ್ಯಾರಿ, ಅದರಲ್ಲಿ ಇದು ಫುಲ್ಲು ಒಂದೇ ಕಲರಲ್ಲೇ ಬಂದಿದೆ. ಇದು ಸೀರೆಯನ್ನು ಕೊಡಲಿಲ್ಲ ಕಸ್ಟಮರ್ ಇವರು. ಯಾಕಂದರೆ ಸೀರೆ ತೋರಿಸ್ಬಿಟ್ಟೋದ್ರು, ಕಲರ್ ಥ್ರೆಡ್ ತೊಗೊಳ್ಳಿ ಅಂತ ಹೇಳ್ಬಿಟ್ಟೋದ್ರು. ಇವರು ಮನೆಯಲ್ಲೇ ಸ್ಟಿಚ್ ಮಾಡೋದ್ರಿಂದ ಇವರು ಸೀರೆ ಫಾಲು ಜಿಗ್ಜಾಗ್ ಮಾಡ್ಕೊಳ್ತೀನಿ ಅಂತ ಅವರೇ ತೊಗೊಂಡೋದ್ರು ಇವರು. ನೋಡಿ, ನಾನು ಇವಾಗ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದ್ರ ಲೆಂತು ನೆಕ್ಕಿನ ಅಗಲ ಬಂದು 2.5 ಇಂಚ್ ಬರುತ್ತೆ, ಉದ್ದ ಬಂದು 7.5 ಇಂಚ್ ಬರುತ್ತೆ. ಅದು ಜಾಸ್ತಿ ಏನು ಫ್ರಂಟಲ್ಲಿ ಡೀಪ್ ಏನೂ ಇಲ್ಲ. ಇದು ನಾನು ಸಿಲ್ಕ್ ಥ್ರೆಡ್ಡಲ್ಲಿ ಎಣ್ಣೆನ ಮಲ್ಕೊಂಡು ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ಒಬ್ಬೊಬ್ಬರು ಹೇಳ್ತಾರೆ, ಏನು ತುಂಬ ಈಸಿಯಾಗಿ ಮಾಡಿಬಿಡ್ಬೋದು ಮಿಷಿನ್ ವರ್ಕು ಅಂತ ಹೇಳ್ತಾರೆ. ಆದರೆ ನಾನು ಹೇಳ್ತೀನಿ ಅವ್ರಿಗೆ, ನೋಡಿದಷ್ಟು ಸುಲಭವಲ್ಲ ನಾವು ಮಾಡೋ ಕೆಲಸ ಅಂತ ಅಂತೀನಿ. ಮತ್ತು ಇದು ತುಂಬ ಹೀಟ್ ಇದು. ಅಂದರೆ ಮೊದಲೇ ಟೈಲರ್ ಮಿಷಿನ್ಗಳು, ಕರೆಂಟ್ ಮಿಷಿನು ತುಂಬ ಹೀಟು. ಅಂದರೆ ನಮ್ಮದು ಹೀಟ್ ಬಾಡಿ ಇರೋದ್ರಿಂದ ಹೆವಿ ಹೀಟ್ ಆಗುತ್ತೆ ನಮಗಿದು. ಇದು ನಾನೇನಾದ್ರು ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ತು ಅಂದರೆ ನನಗೆ ಸ್ವಲ್ಪ ಕಾಲು ನೋವು ಬರುತ್ತೆ. ಇದು ಆದ್ರೂ ಸ್ವಲ್ಪ ಕಮ್ಮಿ, ಅಂದರೆ ಎಷ್ಟಾಗುತ್ತೋ ಅಷ್ಟೇ ಮಾಡಿಕೊಂಡು ಹೋಗ್ತಾ ಇರ್ತೀನಿ ನಾನು. ನೋಡಿ, ಇವಾಗ ನಾನು ಇದನ್ನು 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾನು ಮಾರ್ಕ್ ಮಾಡಿಕೊಂಡು ಬಳ್ಳಿ ಶೇಪಲ್ಲಿ ಬರ್ಕೊಳ್ತೀನಿ ನಾನು ಇವಾಗ ಇದನ್ನು. ಅಂದರೆ ನಾನು ವರ್ಕ್ ಮಾಡಬೇಕಾದ್ರೆ ನಮ್ಮ ಶಾಪಿಗೆ ಕಸ್ಟಮರ್ ಏನೋ ಸ್ಯಾರಿಗೆ ಸ್ಟಿಚಿಂಗ್ ಮಾಡೋಕ್ಕೆ ಏನಾದ್ರು ಕೊಟ್ಟಾಗ ಅವ್ರು ಹೇಳ್ತಾರೆ, ಏನು ರೀ ಆರಾಮಾಗಿ ಮಾಡ್ಬೋದು ಡಿಸೈನ್ನ ಇದನ್ನು ಅಂತಾರೆ. ಆದರೆ ಅವ್ರು ನಾವು ಮಾಡ್ತಾ ಇರ್ತೀರಲ್ವ, ನಮ್ಮ ಕಷ್ಟ ನಮಗೆ ಗೊತ್ತು. ಏನೋ ಒಂದು ಅವರಲ್ಲೆಲ್ಲ ಮಾಡಿ ಮುಗಿಸ್ಬಿಡ್ತೀರ ನೀವು ಬ್ಲೌಸನ್ನು. 1 ಅವರ್ಗೆ ಮಿನಿಮಮ್ 500 ರೂಪಾಯಿ ಚಾರ್ಜ್ ಮಾಡ್ತೀರ ನೀವು ಅಂತ ಹೇಳಿದ್ರು ಕಸ್ಟಮರು. ನಾನು ಅವರಿಗೆ ಒಂದೇ ಮಾತು ಹೇಳಿದೆ, ನೀವು ನೋಡಿದಷ್ಟು ಸುಲಭವಲ್ಲ ಈ ಕೆಲಸನ. ಆ ಕೆಲಸ ಯಾರು ಮಾಡ್ತಾರೋ ಅವ್ರಿಗೆ ಗೊತ್ತು ಕಷ್ಟ ಅದು. ನೀವು ನೋಡಿದ ತಕ್ಷಣವೇ ಎಲ್ಲನೂ ಈಸಿ ಅಂದ್ಕೊಂಬಿಟ್ಟು, ಸರಿ ನೀವು ಒಂದು ಮಿಷಿನ್ ತೊಗೊಂಡು ಹಾಕ್ಕೊಂಡು ಮಾಡಿ ನೋಡಿ ಅಂತಂದೆ ಅವರಿಗೆ. ನೋಡಿ, ಇದು ಸ್ಯಾರಿ ಕಲರ್ ಬಂದು ಲೈಟು ರಾಮ ಗ್ರೀನ್ ಕಲರಲ್ಲಿ ನಾನು ಫಸ್ಟು ಒಂದು ಲೀಫ್ ಥರ ಹಾಕ್ಕೊಳ್ತೀನಿ. 0ಇಂದ 5ಗೆ ಹೋಗಿ 5ಇಂದ 0ಗೆ ಬರುತ್ತೆ ಇದು. ಫಸ್ಟು ನಾನು ಈ ಥರನೇ ಹಾಕ್ಕೊಳ್ತಾ ಹೋಗ್ತೀನಿ ನಾನು ಫಸ್ಟ್. ಇವಾಗ ಇದನ್ನು ಬಳ್ಳಿಲ್ಲದೇನೋ ಹಾಕ್ಕೊಳ್ಳಲ್ಲ, ಬಳ್ಳಿದು ಸುಮ್ಮನೆ ಹಾಗೆ ಬಿಟ್ಕೊಂಡು ಒಂದು ಲೈನ್ ಹಾಕ್ಕೊಂಡು ಮಾರ್ಕ್ ಮಾಡ್ಕೊಳ್ತಾ ಹೋಗ್ತೀನಿ. ಅಂದರೆ ಇದನ್ನು ಕಲಿಬೇಕಾದ್ರೆ ಸ್ವಲ್ಪ ಕಷ್ಟಪಡಬೇಕು. ಯಾಕಂದರೆ ಯಾವುದೂ ಕೆಲಸನೂ ಈಸಿ ಅಲ್ಲ ಇದು. ನಾವು ಕಷ್ಟಪಟ್ಟರೆ ನಮಗೆ ಸುಖ ಅನ್ನೋದಷ್ಟೇ. ನಾನು ಸ್ಟಾರ್ಟಿಂಗಲ್ಲಿ ನಾನು ತುಂಬ ಅಂದರೆ ಸ್ಟಾರ್ಟಿಂಗಲ್ಲಿ ನಾನು ಹಿಂಗೆ ಯೂಟ್ಯೂಬಲ್ಲಿ ನೋಡಿಬಿಟ್ಟೆ ಮಿಷಿನ್ ತೊಗೊಂಡಿದ್ದು ನಾನು. ಎಷ್ಟು ಈಸಿ ಇದೆ ಇದು, ಆರಾಮಾಗಿ ಮಾಡ್ಬೋದು ಇದು. ಸ್ಟಿಚಿಂಗ್ ಏನು ಮಾಡೋದು, ಆರಾಮಾಗಿ ಇದು ಮಾಡ್ಕೊಂಡು ಹೋಗ್ಬೋದು. 1 ಅವರ್ 2 ಅವರಲ್ಲಿ 1 ಅವರಲ್ಲೆಲ್ಲ ಮಾಡಿದ್ರೆ 500 ರೂಪಾಯಿ ಸಂಪಾದನೆ ಮಾಡ್ಬೋದು ಅಂದ್ಬಿಟ್ಟು ನಾನು ಅವ್ರು ತೋರಿಸೋದು ನೋಡಿಬಿಟ್ಟು ತೊಗೊಂಡೆ. ನಾನು ತೊಗೊಂಡಾದಮೇಲೆ ನನಗೆ ಹೇಳ್ಕೊಡೋರು ಯಾರೋ ಗೊತ್ತಾಗಲಿಲ್ಲ. ಮತ್ತು ಯೂಟ್ಯೂಬಲ್ಲಿ ನೋಡಿದ್ನಲ್ವ ಅವರಿಗೆ, ನಾನು ಫ್ಯಾಷನ್ ಟೆಕ್ ಅಂತ ಅವ್ರಿಗೆ ನಾನು ಫೋನ್ ಮಾಡಿ ಕೇಳಿದೆ, ಈ ಥರ ನಾನು ಎಂಬ್ರಾಯ್ಡಿಂಗ್ ಕಲಿಬೇಕು ಅಂದೆ ಅವರಿಗೆ. ಸರಿ, ನೀವು ಮಿಷಿನ್ ತೊಗೊಳ್ಳಿ, ಆಮೇಲೆ ನಾನು ಹೇಳ್ಕೊಡ್ತೀನಿ ಅಂದರು. ಫಸ್ಟು ಮಿಷಿನ್ ಇರಬೇಕು, ಆಮೇಲೆ ನಿಮ್ಗೆ ಹೇಳ್ಕೊಡ್ತೀನಿ ನಾವು ಅಂತಂದರು. ಆಮೇಲೆ ನಮ್ಮ ಮನೇಲಿ ಹೇಳ್ಬಿಟ್ಟು ಅವರಿಗೆ, ನಮ್ಮ ಮನೇಲಿ ಬೇಡ, ಸಾಕಿರೋದನ್ನೇ ಮಾಡು ಅಂತ ಹೇಳಿದ್ರು ಅವರು. ಇಲ್ಲ, ನಾನು ಕಲಿಬೇಕು ಅಂದ್ಬಿಟ್ಟು ಅವ್ರಿಗೆ ಹಿಂಸೆ ಮಾಡಿ ಕರ್ಕೊಂಡೋಗಿ ಅಭಿನಿ ರೋಡಲ್ಲಿ ತೊಗೊಂಡು ಬಂದೆ ನಾನು. ಅವಾಗ ರಾಲ್ಸರ್ ಮಿಷಿನ್ ತೊಗೊಂಡು ಬಂದೆ. ಅವರು 2 ಮಿಷಿನ್ ಹೇಳಿದ್ರು ಅವರು. ನಾನು ಅದರಲ್ಲಿ ರಾಲ್ಸರ್ ಮಿಷಿನ್ ತೊಗೊಂಡು ಬಂದು ಒಂದು 3-4 ಸಲ ನಾನು
ಆ ಎಲ್ಲ ಅಲ್ಲೇ ಎಲ್ಲ ಸೆಟ್ಟಿಂಗ್ ಮಾಡಿ ಅವರೇ ಕೊಟ್ಬಿಟ್ಟಿದ್ದು, ಅಲ್ಲೇ ಸೆಟ್ಟಿಂಗ್ ಮಾಡಿಸ್ಕೊಂಡು ತೊಗೊಂಬಂದುಬಿಟ್ಟಿದ್ರಿ ನಾವು. ಒಂದು 3 ಸಹ 4 ಸಹ ಮಿಷಿನ್ ಮುಟ್ಲೇ ಇಲ್ಲ ನಾನು. ರೆಡಿ ಮಾಡಿ ತಂದುಬಿಟ್ಟು ಅಂಗಡಿಯಲ್ಲಿ ಜಾಗದಲ್ಲಿ ಇಟ್ಬಿಟ್ಟೆ ನಾನು. ಆಮೇಲೆ ನಮಗೆ ಇದು ಸ್ವಲ್ಪ ಇದು ಯಾವ ಥರ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಆದಮೇಲೆ ತಿರ್ಗಿ ಅವ್ರಿಗೆ ನಾನು ಫೋನ್ ಮಾಡಿ ಹೇಳಿದಾಗ ಅವರು ಸರಿ ಅಂದ್ಬಿಟ್ಟು ಅಮೌಂಟ್ ಇಷ್ಟು ಹಾಕಿ ಅಂತ ಹೇಳಿದ್ರು. 2 ತಿಂಗಳು ಪ್ಯಾಕೇಜ್ ಇರುತ್ತೆ ಇಷ್ಟು ಅಂತ ಹೇಳಿದ್ರು ಅವರು. ಸರಿ ಅಂದ್ಬಿಟ್ಟು ಹಾಕಿದ್ರೇ ನಾವು ವೀಡಿಯೋಸ್ ಹಾಕೋದು ನಿಮಗೆ ಅಂತ ಅಂದರು. ಸರಿ ಅಂದ್ಬಿಟ್ಟು ನಾನು ಒಂದೇ ಪೇಮೆಂಟಲ್ಲಿ ಹಾಕಿದೆ ಅವಳಿಗೆ. ಆಮೇಲೆ ಅವರು ಗ್ರೂಪ್ ಮಾಡಿದ್ದಂತೆ, ಗ್ರೂಪ್ ಮಾಡಿ ಎಲ್ಲ ಹಾಕಿ ಅವರು ವೀಡಿಯೋ ಹಾಕ್ತಾ ಹೋಗ್ತಾರೆ. ಅವರು ನಾವು ಕಲಿತಾ ಹೋಗೋದು. ಏನಾದರೂ ಡೌಟ್ ಇದ್ದರೆ ಮಾತ್ರ ಫೋನ್ ಮಾಡೋದಿದು. ಆನ್ಲೈನ್ ಕ್ಲಾಸಿದ್ದು 20 ಕ್ಲಾಸಸ್ ಇರುತ್ತೆ. 2 ತಿಂಗಳು ಕೋರ್ಸು, ಅಂದರೆ ವಾರಕ್ಕೆ 2 ಹಾಕೋದು, 2 ಇಲ್ಲ 3 ವೀಡಿಯೋ ಹಾಕೋದಷ್ಟೇ. ಆಮೇಲೆ ನಾವು ಯಾವ ಡಿಸೈನ್ ಮಾಡ್ತೀರೋ ಮಾಡಾದಮೇಲೆ ಅವರು ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅವರು ಹೇಳ್ತಾ ಹೋಗೋರು. ಮತ್ತು ನೆಕ್ ಡಿಸೈನ್ಸ್ ಏನಾದರೂ ಬಂದರೆ ಅವರು ನಮ್ಮ ಸ್ಟೂಡೆಂಟ್ ವರ್ಕ್ ಅಂತ ಶಾರ್ಟ್ಸಲ್ಲಿ ಹಾಕೋರು ಅವರು. ನೋಡಿ ನಾನು ಇವಾಗ ಇದನ್ನು ಲೀಫ್ ಥರನೇ ಹಾಕಿದೆ ನಾನು ಅದನ್ನು. ಆಮೇಲೆ ಯಾಕೋ ಒಂದು ಸ್ವಲ್ಪ ಪ್ಲೈನ್ ಕಾಣಿಸ್ತು ಅಂದ್ಬಿಟ್ಟು ಅದನ್ನು ಹಾಗೆ ಮಾವಿನಕಾಯಿ ಬಾರ್ಡ್ರ್ ಥರ ತಿರುಗಿಸ್ಕೊಂಡ್ಬಿಟ್ಟೆ ನಾನು. ಇವಾಗ ಈ ಕಡೆ ಒಂದು ಮಾವಿನಕಾಯಿ ಬಾರ್ಡ್ರ್ ಡಿಸೈನ್ ಬರುತ್ತೆ, ಆ ಕಡೆ ಒಂದು ಮಾವಿನಕಾಯಿ ಬಾರ್ಡ್ರ್ ಡಿಸೈನ್ ಬರುತ್ತೆ. ಇದು ನಾನು ಇದನ್ನು ಗೋಲ್ಡ್ ಕಲರಲ್ಲಿ ಫಿಲ್ ಮಾಡ್ತೀನಿ. ನಾನು ಇವಾಗ ಇದನ್ನು ನಾನು 0ಇಂದ 1.5 ಹೋಗಿ 1.5ಇಂದ 0 ಹೋಗಿ ಆ ಕೆಳಗಡೆ ತಳ ಬರುತ್ತಲ್ಲ ಅಲ್ಲಿ ಸ್ವಲ್ಪ ಅಗಲವಾಗಿ ಮಾಡ್ಕೊಳ್ತಾ ಹೋಗ್ತೀನಿ ನಾನು. ಇವಾಗ ಇದನ್ನು ಬಳ್ಳಿನೂ ಸಹ ನಾನು ಗೋಲ್ಡ್ ಕಲರಲ್ಲೇ ಕವರ್ ಮಾಡ್ಕೊಳ್ತಾ ಹೋಗ್ತೀನಿ. ಅದು ಎಲ್ಲೆಲ್ಲಿ ಲೀಫ್ ಹಾಕಿನೋ ದೊಡ್ಡ ಲೀಫನ್ನು ಗೋಲ್ಡಲ್ಲೇ ಕವರ್ ಮಾಡ್ಕೊಳ್ತಾ ಹೋಗ್ತೀನಿ. ಆ ಥರ ನಾನು ಎಂಬ್ರಾಯ್ಡಿಂಗ್ ಕಲ್ತಿದ್ದು ನನಗೂ ಸ್ವಲ್ಪ ಅಂದರೆ ಸ್ಟಿಚಿಂಗ್ ಮಾಡ್ತಿರೋದ್ರಿಂದ ಸ್ವಲ್ಪ ನನಗೂ ಟೈಮ್ ಇಲ್ದಿರೋ ಕಾರಣ ಆ ಟೈಮ್ ಇದ್ದಾಗೆಲ್ಲನೂ ಮಾಡಬೇಕು ಅಂತ ಕಲಿತು ನಾನು ಕಲಿಯೋಕ್ಕೆ ಒಂದು ಸ್ವಲ್ಪ ದಿನವೇ ಹಿಡಿತು ನನಗೆ. ಆದಮೇಲೆ ನಾನು ಈಗ ಆರಾಮಾಗಿ ಮಾಡ್ತಾಯಿದ್ದೀನಿ ನಾನು ಇವಾಗ ವರ್ಕನ್ನು. ಅಂದರೆ ತುಂಬ ಯಾರ್ದು ಇಸ್ಕೊಳ್ತಲ್ಲ, ನನ್ನ ಹತ್ರ ಸ್ಟಿಚಿಂಗ್ ಮಾಡೋ ಥರನೇ ಇಸ್ಕೊಳ್ತಾ ಇರೋದು. ಯಾಕಂದರೆ ಸ್ವಲ್ಪ ಕೆಲಸಗಳಿರೋ ಕಾರಣದಿಂದ ನಾನು ಆದಷ್ಟು ಸ್ವಲ್ಪ ವರ್ಕಿಗೆ ಸ್ವಲ್ಪ ಸ್ಟಿಚಿಂಗ್ಗೆ ಜಾಸ್ತಿ ಟೈಮ್ ಕೊಡೋದು. ನಾನು ವರ್ಕಿಗೆ ಸ್ವಲ್ಪ ಟೈಮ್ ಕೊಡ್ತೀನಿ ಅಷ್ಟೇ. ನಾನು ಇವಾಗ ನೋಡಿ ಇವಾಗೆಲ್ಲನೂ ಫಿಲ್ ಮಾಡ್ಕೊಳ್ತಾ ಹೋಗ್ತೀನಿ ನಾನು ಇವಾಗ ಇದನ್ನು. ಆ ಥರ ನಾವು ಕಲ್ತಿದ್ದು. ಅಂದರೆ ತಗೊಳ್ಳೋವಾಗ ನಮಗೆ ಅದನ್ನು ವೀಡಿಯೋಸ್ ಎಲ್ಲ ನೋಡಿದಾಗ ಇಷ್ಟು ಈಸಿನಾ ಅನಿಸ್ಬಿಡುತ್ತೆ. ಆವಾಗ ಅದು ಹೇಳ್ತಾರಲ್ಲ, ನಾವು ಅದನ್ನು ಕಲಿಯೋಕ್ಕೆ ಇಳಿದಾಗೇನೇ ಯಾಕಾದರೂ ನನಗೂ ಸ್ಟಾರ್ಟಿಂಗಲ್ಲಿ ಮಾಡಬೇಕಾದ್ರೆ ಹಂಗೆ ಅನಿಸ್ಬಿಟ್ಟಿತ್ತು, ಯಾಕಾದರೂ ತೊಗೊಂಡು ಸುಮ್ಮನೆ ಬಟ್ಟೆ ಹೊಲ್ಕೊಂಡಿದ್ರೆ ಆಗಿರೋದು ಅನ್ನೋದು. ಆಮೇಲೆ ಒಂದು 2 ದಿನ ವರ್ಕ್ ಮಾಡೋದೇ ಬಿಟ್ಬಿಟ್ಟೆ ನಾನು 1 ನಿಮಿಷ. ಆಮೇಲೆ ಸರಿ ತೊಗೊಂಡಿದ್ದೀನಲ್ಲ, ಏನಾದರೂ ಮಾಡಿ ಕಲೀಲೇಬೇಕು ಅಂತ ಕಲಿತು ಈಗ ನಾನು ವರ್ಕ್ ಮಾಡ್ತಾಯಿದ್ದೀನಿ. ಆ ಥರ ನನ್ನದು ಇವತ್ತಿನ ವೀಡಿಯೋ ಆಗಿರುತ್ತೆ. ಇದು ನೋಡಿದಷ್ಟು ಸುಲಭವಲ್ಲ ನಾವು ಮಾಡುವ ಯಾವುದೇ ಒಂದು ಕೆಲಸ. ಅಂದರೆ ನನ್ನ ಕೆಲಸದಲ್ಲಿ ಎಂಬ್ರಾಯ್ಡಿಂಗ್ ಬಗ್ಗೆ ನಾನು ಹೇಳ್ತಾಯಿದ್ದೀನಿ. ನಾನು ಇವಾಗ ಇದನ್ನು ನೋಡಿ, ನಾನು ಹೇಳ್ತಾನೆ ಒಂದು ಬ್ಲೌಸ್ ವರ್ಕ್ ಮಾಡ್ತಾ ಇರೋದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಮಗೆ ಇನ್ನೂ ಸ್ವಲ್ಪ ಒಳ್ಳೊಳ್ಳೆ ವೀಡಿಯೋ, ತುಂಬ ಚೆನ್ನಾಗಿರೋ ವೀಡಿಯೋಗಳನ್ನ ಹಾಕ್ಬೋದು. ನಿಮಗೆ ಯಾವ ಥರ ವೀಡಿಯೋಸ್ ಬೇಕು, ಎಂಬ್ರಾಯ್ಡಿಂಗ್ ಕಲಿಯೋ ವೀಡಿಯೋಸ್ ಬೇಕು ಅದೇ ಹಾಕಿ ನಾನು ಮುಂದಿನ ವೀಡಿಯೋಗಳಲ್ಲಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ನಾನು. ಯಾಕಂದರೆ ನಾವು ಸ್ಟಿಚಿಂಗ್ ಮಾಡೋದ್ರಿಂದ ನಾವು ಸ್ವಲ್ಪ ಟೈಮ್ ನೋಡಿಕೊಂಡೇ ಮಾಡಬೇಕಾಗುತ್ತೆ. ಒಂದು ಸತಿ ನಾನು ವೀಡಿಯೋಸ್ಗಳನ್ನೇ ಹಾಕಲ್ಲ, ಒಂದು ವಾರ ಆದರೂ 3 ದಿವಸ ಆದ್ರೂ ಹಾಕಲ್ಲ. ಕೆಲಸ ನಡೀತಾ ಇರುತ್ತೆ ಅದರ ಪಾಡಿಗೆ. ಅದು ಟೈಮ್ ಇಲ್ದಿರೋ ಕಾರಣ ನಾನು ಹಾಕಲ್ಲ ನಾನು. ನೋಡಿ ಇವಾಗ ಬಾಲ್ ಚೈನ್ ತೊಗೊಂಡಿದ್ದೀನಿ, ದೊಡ್ಡದೊಂದು ಬಾಲ್ ಚೈನ್ ತೊಗೊಂಡು ಸುಮ್ಮನೆ ಪ್ಲೈನ್ ಆಗಿರುತ್ತಲ್ಲ ಅಂದ್ಬಿಟ್ಟು ಒಂದೊಂದು ಬಾಲ್ ಚೈನ್ ಹಾಕ್ತಾಯಿದ್ದೀನಿ. ನಾನು ಇದಕ್ಕೆ ಅಮೌಂಟು ಅವ್ರ ಹತ್ರ 450 ರೂಪಾಯಿ ತೊಗೊಂಡಿದ್ದೀನಿ ಚಾರ್ಜಸ್ ಇದಕ್ಕೆ. ನೋಡಿ ಯಾವ ಥರ ಬಂದಿದೆ ವಿಡಿಯೋ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ 3 ಕಲರ್ ಥ್ರೆಡ್ ಯೂಸ್ ಮಾಡಿದ್ದೀನಿ ನಾನು ಇದರಲ್ಲಿ. ಯಾವ ಥರ ಬಂದಿದೆ ಸಿಂಪಲ್ಲಾಗಿ ನೋಡಿ. ಮಾವಿನಕಾಯಿ ಬಾರ್ಡ್ರ್ ಡಿಸೈನು ಚಿಕ್ಕ ಲೀಫ್ ಹಾಕಿದ್ದೀನಿ ನೋಡಿ. ಫ್ರಂಟ್ ಈ ಥರ ಬರುತ್ತೆ, ಬ್ಯಾಕ್ ನೋಡಿ ಈ ಥರ ಬರುತ್ತೆ. ಸ್ಟಿಚಿಂಗ್ ಅವರೇ ಮಾಡ್ತೀನಿ ಅಂತ ತೊಗೊಂಡೋದ್ರು ಅವರು. ಟೈಲರ್ ಆಗಿದ್ದರಿಂದ ಅವರೇ ಸ್ಟಿಚಿಂಗ್ ಮಾಡ್ತೀನಿ ಅಂತ ತೊಗೊಂಡೋದ್ರು. ಮತ್ತು ಸ್ಲೀವ್ಗೆ ನನಗೆ ಬುಟ್ಟಾಸ್ ಏನು ಬೇಡ, ಕೆಳಗಡೆ ಒಂದು ಲೈನ್ ಹಾಕ್ಕೊಡಿ ಅಂತಂದಿದ್ರು, ಹಾಕ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು.